exercise 7.1 8th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ರೈಟ್ ಟ್ರಯಾಂಗಲ್ ABC ರೈಟ್ ಆಂಗಲ್ at C. ಸೊ ಏನ್ ಕೊಟ್ಟಿದ್ದಾರೆ, ರೈಟ್ ಆಂಗಲ್ at C ಅಂತ ಕೊಟ್ಟಿದ್ದಾರೆ. ಅಂದ್ರೆ ಗಿವನ್ ಏನು, ಗಿವನ್ ಬಂದ್ಬಿಟ್ಟು ಆಂಗಲ್ C is equal to 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅಂತ. ಓಕೆ, ಸೊ ನಾನು ಅದಕ್ಕೆ ಇಲ್ಲಿ 90 ಡಿಗ್ರಿ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, M is the midpoint of hypotenuse AB. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, M is midpoint of AB ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನು, ಓಕೆ, M ಬಂದ್ಬಿಟ್ಟು ಯಾರ್ ಮಿಡ್ ಪಾಯಿಂಟ್ ಅಂತೆ, AB ಮಿಡ್ ಪಾಯಿಂಟ್. AB ಮಿಡ್ ಪಾಯಿಂಟ್ ಬಂದು M ಅಂದ್ರೆ ಸೊ BM ಎಷ್ಟಿರ್ತೋ AM ಕೂಡ ಅಷ್ಟೇ ಇರುತ್ತೆ. ಸೊ ನಾನು ಏನ್ ಬರೀಬಹುದು ಇಲ್ಲಿ, AM is equal to AM, ಇದನ್ನ ಒಂದ್ ಸ್ವಲ್ಪ ಅರೇಂಜ್ ಮಾಡ್ತೀನಿ. ಏನ್ ಬರೀಬಹುದು, AM is equal to PM ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಇನ್ನು ಏನ್ ಕೊಟ್ಟಿದ್ದಾರೆ, C is joined to M and produced to a point D such that DM is equal to CM. ಇನ್ನೊಂದು ಏನ್ ಕೊಟ್ಟಿದ್ದಾರೆ, DM is equal to CM ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ D is joined to point B. C ಫಿಗರ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಸೊ ದಟ್ ಈಗ ಏನೇನ್ ಪ್ರೂವ್ ಮಾಡ್ಬೇಕು ನೋಡ್ರಿ. ಓಕೆ, ಈಗ ನಾನೇನ್ ಮಾಡ್ತೀನಿ, ಟು ಪ್ರೂವ್ ಅಲ್ಲಿ ಓಕೆ ಫಸ್ಟ್ ಪಾರ್ಟ್ ತಗೊಂತೀನಿ. ಓಕೆ, ಪಾರ್ಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಪಾರ್ಟ್ ಏನ್ ಮಾಡ್ಬೇಕು, ಟ್ರಯಾಂಗಲ್ AMC ಕಾಂಗ್ರೆಂಟ್ ಟು ಟ್ರಯಾಂಗಲ್ BMD ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಏನ್ ಮಾಡ್ತೀನಿ, ಪ್ರೂಫ್ ತಗೊಂತೀನಿ. ಓಕೆ, ಇವೆರಡು ಟ್ರಯಾಂಗಲ್ ತಗೊಂಡು ಯಾವುದು, ಇನ್ ಟ್ರಯಾಂಗಲ್ AMC ಅಂಡ್ ಟ್ರಯಾಂಗಲ್ BMD. ಓಕೆ, ಸೊ ಯಾವ್ದು AMC ಅಂದ್ರೆ ಈ ಟ್ರಯಾಂಗಲ್ ಆಯ್ತು, BMD ಅಂತಂದ್ರೆ ಈ ಟ್ರಯಾಂಗಲ್ ಆಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಈ ಆಂಗಲ್ ಎರೇಸ್ ಮಾಡ್ತೀನಿ, ಯೂಸ್ ಆಗೋದ್ ಬೇಡ ಅಂತ. ಓಕೆ, ಈಗ ನೀವು ನೋಡಿದ್ರೆ ನಿಮಗೆ ಏನ್ ಗೊತ್ತಂದ್ರೆ, ಈಗ ಇದರಲ್ಲಿ AM ಎಷ್ಟಿರುತ್ತೋ BM ಕೂಡ ಅಷ್ಟೇ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಒನ್ ಸೈಡ್ ಈಕ್ವಲ್ ಅಂತ ತೋರಿಸ್ವಿ. ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ಟಿದೆ ನಂಗೆ, AM ಎಷ್ಟಿರ್ತೋ CM ಕೂಡ ಅಷ್ಟೇ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಎರಡ್ ಸೈಡ್ ಈಕ್ವಲ್ ಅಂತ ತೋರಿಸ್ಬಿಟ್ಟಿವಿ. ಈಗ ಮೂರನೇ ತೋರಿಸ್ಬೇಕು. ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ, ಈಗ ಒಂದು ಎಕ್ಸ್ ಶೇಪ್ ಅಲ್ಲಿ ಎರಡ್ ಲೈನ್ ಕಟ್ ಆದ್ರೆ ಅದರ ಅಪೋಸಿಟ್ ಆಂಗಲ್ ಈಕ್ವಲ್ ಇರುತ್ತೆ. ಇಲ್ಲಿ ನೀವು ನೋಡ್ರೆ 1 2 ಅಂತಿದ್ರೆ ಓಕೆ, ನಾನು ಅವಾಗ ಏನ್ ಬರೀಬಹುದು, ಆಂಗಲ್ 1 is equal to 2 ಅಂತ ಬರೀಬಹುದು. ಓಕೆ, ಅದೇ ಅಪೋಸಿಟ್ ಈ ಕಡೆ 3 ಈ ಕಡೆ 4 ಇತ್ತು ಅನ್ಕೊಳ್ರಿ, ನಾನು ಅವಾಗ ಏನ್ ಬರೀಬಹುದು, ಆಂಗಲ್ 3 is equal to ಆಂಗಲ್ 4 ಅಂತ ಬರೀಬಹುದು. ಈಗ ನೀವು ನೋಡಿದ್ರೆ ಇಲ್ಲಿ ಎಕ್ಸ್ ಶೇಪ್ ನಲ್ಲಿ ಇದೆ ತಾನೆ. ಈಗ ನೀವು ನೋಡಿದ್ರೆ ಒಂದ್ ನಿಮಿಷ, ಈಗ ನೀವು ನೋಡಿದ್ರೆ ಇಲ್ಲಿ ಎಕ್ಸ್ ಶೇಪ್ ಅಲ್ಲಿ ಇದೆ ತಾನೆ. ಈ ಲೈನು ಮತ್ತೆ ಈ ಲೈನು ಎಕ್ಸ್ ಶೇಪ್ ಅಲ್ಲಿ ಇದ್ರೆ ಅವು ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಇವಾಗ ನಾನೇನ್ ಬರೀಬಹುದು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ಬರೀಬಹುದು. ಓಕೆ, ಸೊ ಈಗ ಫಸ್ಟ್ ಏನು, ಇವೆರಡು ಟ್ರಯಾಂಗಲ್ ಅಲ್ಲಿ ಒಂದೇನು, ಲೈಕ್ AM is equal to BM. ಓಕೆ, ಆಮೇಲೆ ಇನ್ನೊಂದೇನು, PM is equal to CM. ಇವೆರಡು ಗಿವನ್. ಓಕೆ, ಮೂರನೇದೇನು, ಆಂಗಲ್ ಯಾವುದು, ಆಂಗಲ್ AMC is equal to ಆಂಗಲ್ BMD. ಓಕೆ, ಎದಕ್ಕೆ ಇಲ್ಲಿ ರೀಸನ್ ಬರ್ತೀವಿ ಅಂದ್ರೆ, ವರ್ಟಿಕಲಿ ಅಪೋಸಿಟ್ ಆಂಗಲ್. ಆ ಎಕ್ಸ್ ಶೇಪ್ ಆಂಗಲ್ ಏನಂತ ಕೇಳ್ತಾರೆ, ವರ್ಟಿಕಲಿ ಅಪೋಸಿಟ್ ಆಂಗಲ್. ಅವ್ರು ಯಾವಾಗಲೂ ಈಕ್ವಲ್ ಇರ್ತಾರೆ. ಈಗ ನೀವು ನೋಡ್ರಿ, ಯಾವ ಟೈಪ್ ಇದೆ, ಸೈಡ್ ಇಲ್ಲಿ ಆಂಗಲ್, ಇಲ್ಲಿ ಸೈಡ್. ಸೊ ಏನ್ ಬರಿಬಹುದು, ಎರಡು ಸೈಡ್ ಮಧ್ಯ, ಈಗ ನೀವು ನೋಡಿದ್ರೆ ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ ಮಧ್ಯ ಒಂದ್ ಆಂಗಲ್ ತಗೊಂಡಿದೀವಿ. ಸೊ ಏನಾಯ್ತು, ಇದು SAS ಆಯ್ತು. ಓಕೆ, ಸೊ ಇವೆರಡು ಕಾಂಗ್ರೆಂಟ್ ಅಂತ ಬರೀಬಹುದು ನಾನು ಇವಾಗ. ಓಕೆ, ಸೊ ಇವಾಗ ಏನ್ ಬರೀತೀನಿ ನಾನು ಇವಾಗ, ಇಲ್ಲಿ ಟ್ರಯಾಂಗಲ್ AMC ಕಾಂಗ್ರೆಂಟ್ ಟು ಆಂಗಲ್ BMD ಅಂತ ಬರೀತೀವಿ. ಓಕೆ, ಯಾವ ರೂಲ್ ಇಂದ, SAS ಕಾಂಗ್ರೆನ್ಸಿ ರೂಲ್ ಇಂದ. ಓಕೆ, ಈಗ CPCT ಏನ್ ಬರೀಬೇಕು ನೋಡೋಣ. ಓಕೆ, ಈಗ ನಾವ್ ಏನ್ ಬರೆಯೋಣ, ಇಲ್ಲಿ ಟ್ರಯಾಂಗಲ್ ಹಾಕ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲ ಅಂತ. ಒಂದ್ ಟ್ರಯಾಂಗಲ್ ಬಂದು AMC ಸಾರಿ, ಒಂದ್ ಟ್ರಯಾಂಗಲ್ ಏನ್ ತಗೊಂಡಿದ್ವಿ, AMC ತಗೊಂಡಿದ್ವಿ. ಇನ್ನೊಂದು ಟ್ರಯಾಂಗಲ್ ಏನ್ ತಗೊಂಡಿದ್ವಿ, ಇನ್ನೊಂದು ಟ್ರಯಾಂಗಲ್ ಬಂದು BMD ಅಂತ ತಗೊಂಡಿದ್ವಿ. ಓಕೆ, ಇವ್ರಿಬ್ಬರು ಟ್ರಯಾಂಗಲ್ ಕಾಂಗ್ರೆಂಟ್ ಅಂತ ತಗೊಂಡಿದ್ವಿ, ಹೌದಾ. ಈಗ ಕಾಂಗ್ರೆಂಟ್ ಅಂದ್ರೆ ಏನ್ ಬರೀಬೇಕು ನೋಡ್ರಿ. ಈಗ ಓಕೆ, ಆಲ್ರೆಡಿ ನಾವ್ ಏನ್ ತಗೊಂಡಿದ್ವಿ, AM BM ಈಕ್ವಲ್ ಅಂತ ತೋರಿಸ್ಬಿಟ್ಟಿವಿ. ಓಕೆ, ಆಮೇಲೆ ಇನ್ನೊಂದು ಏನ್ ತೋರಿಸಿವಿ, CM DM ಈಕ್ವಲ್ ಅಂತ ತೋರಿಸ್ಬಿಡಿ. ಇನ್ನು ಉಳಿದಿದ್ದೇನೋ ಸೈಡ್
ಓಕೆ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಬರಿಬಹುದು. CPCT ಅಲ್ಲಿ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ, ಯಾಕಂದ್ರೆ ಕಾಂಗ್ರೆಂಟ್ ಅಂದ್ರೆ ಮೂರು ಸೈಡ್ ಈಕ್ವಲ್ ಅಂತ ತೋರಿಸಬಹುದು. ಸೊ ನಾನೇನ್ ಮಾಡ್ತೀನಿ, ಥರ್ಡ್ ಸೈಡ್ ಈಕ್ವಲ್ ಅಂತ ತೋರಿಸ್ತೀನಿ. ಎ ಸಿ ಇಸ್ ಈಕ್ವಲ್ ಟು ಬಿ ಡಿ, ಇದು ಈಕ್ವೇಶನ್ 1 ಅಂತ ಬರಿತೀವಿ. ಓಕೆ ನೆಕ್ಸ್ಟ್ ಇನ್ನೊಂದು ಏನ್ ಬರಿಬಹುದು ನೋಡ್ರಿ. ಈಗ ಇನ್ನೊಂದು ಬಂದ್ಬಿಟ್ಟು ನಾನು ಇವಾಗ ಎ ಸಿ ಎಂ ಈ ಆಂಗಲ್ ತಗೊಂಡ್ರೆ ಕಾಂಗ್ರೆಂಟ್ ಅಂದ್ರೆ ಏನು? ಕಾಂಗ್ರೆಂಟ್ ಅಂದ್ರೆ ಮೂರ್ ಸೈಡ್ ಈಕ್ವಲ್, ಮೂರ್ ಆಂಗಲ್ ಕೂಡ ಈಕ್ವಲ್. ಸೊ ನಾವಾಗ ಏನ್ ಬರ್ತೇವೆ ಅಂದ್ರೆ ಎ ಸಿ ಎಂ ಇಸ್ ಈಕ್ವಲ್ ಟು ಬಿ ಡಿ ಎಂ. ಸೊ ಈಗ ನಿಮಗೆ ಸೆಪರೇಟ್ ಆಗಿ ಟ್ರಯಾಂಗಲ್ ಆಗ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಓಕೆ ಇಲ್ಲಿ ದೊಡ್ಡದಾಗಿ ಬರೆದ್ಬಿಟ್ಟು ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ತೀನಿ. ಓಕೆ ಎ ಎಂ ಸಿ ತಗೊಂಡಿದ್ವಿ. ಓಕೆ ಇನ್ನೊಂದು ಟ್ರಯಾಂಗಲ್ ಏನ್ ತಗೊಂಡಿದ್ವಿ, ಬಿ ಎಂ ಡಿ ತಗೊಂಡಿದ್ವಿ. ಓಕೆ ಈಗ ನಮಗೇನು ಮೂರು ಸೈಡ್ ಈಕ್ವಲ್ ಬರ್ಬೋದು. ಈಗ ನಾನೇನ್ ಬರಿಬಹುದು ನಾನು CPCT ಅಲ್ಲಿ, ಓಕೆ ಎ ಸಿ ಎಂ ಎಷ್ಟಿರುತ್ತೋ ಬಿ ಡಿ ಎಂ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು. ಆಂಗಲ್ ಎ ಸಿ ಎಂ ಇಸ್ ಈಕ್ವಲ್ ಟು ಆಂಗಲ್ ಬಿ ಡಿ ಎಂ ಅಂತ ಬರಿಬಹುದು, ಒಂದ್ ಆಂಗಲ್. ಓಕೆ ಆಮೇಲೆ ಇನ್ನೊಂದು ಏನ್ ಬರಿಬಹುದು ಅಂತಂದ್ರೆ, ಓಕೆ ಇನ್ನೊಂದು ಬಂದ್ಬಿಟ್ಟು ಈ ಕಡೆ ಎ ಎಂ ಸಿ ಎಷ್ಟಿರುತ್ತೋ, ಎ ಎಂ ಸಿ ಎಷ್ಟಿರುತ್ತೋ ಅದೇ ರೀತಿ ಪಿ ಎಂ ಡಿ ಕೂಡ ಅಷ್ಟೇ ಇರುತ್ತೆ. ಓಕೆ ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ, ಇದನ್ನ ಈಕ್ವೇಶನ್ 3 ಅಂತ ಕರಿತೀನಿ. ಓಕೆ ಇವು ಮೂರು ಏನು ನಥಿಂಗ್ ಬಟ್ CPCT. ಹೌದಾ, ಇವು ಮೂರು ಬಂದು CPCT. ಓಕೆನಾ. ಸೊ ನಾನೇನ್ ಮಾಡ್ತೀನಿ ಇವಾಗ, ಓಕೆ ಈಗ ಆ ಮೂರು ಈಕ್ವೇಶನ್ ನಾನು ಇವಾಗ ಬರಿತೀನಿ ಸಪರೇಟ್ ಆಗಿ, ಸೊ ದಟ್ ಅದು ಮುಂದೆ ನಮಗೆ ಹೆಲ್ಪ್ ಆಗುತ್ತೆ. ಓಕೆ ಈಗ ನಮಗೆ ಏನಂತಂದ್ರೆ ಇದರಿಂದ ಏನೇನ್ ಗೊತ್ತಾಯ್ತು ಇದು ಪ್ರೂವ್ ಮಾಡಿದ್ವಿ. ಅದ್ರ ಜೊತೆಗೆ ನಮಗೆ ಮೂರು ಈಕ್ವೇಶನ್ ಬಂದು, ಒಂದು ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಗೊತ್ತಾಯ್ತು. ಓಕೆ ಇದು ಈಕ್ವೇಶನ್ 1 ಅಂತ ತಗೊಂಡ್ವಿ. ಓಕೆ ಇನ್ನು ಏನ್ ತಗೊಂಡ್ವಿ, ಇನ್ನೊಂದು ಏನೇನ್ ಬಂತು ಈಕ್ವೇಶನ್ 2 ಮತ್ತೆ 3 ನೋಡ್ರಿ. ಎ ಸಿ ಎಂ ಇಸ್ ಈಕ್ವಲ್ ಟು ಬಿ ಡಿ ಎಂ ಅಂತ ಬಂತು, ಆಂಗಲ್ ಎ ಸಿ ಎಂ ಇಸ್ ಈಕ್ವಲ್ ಟು ಆಂಗಲ್ ಬಿ ಡಿ ಎಂ ಅಂತ ಬಂತು. ಆಮೇಲೆ ಇಲ್ಲಿ ಏನೇನ್ ಮಾಡ್ತೀನಿ, ಇದನ್ನ ಇದು ಈಕ್ವೇಶನ್ 2 ಇಂದ ಬಂತು. ಇನ್ನೊಂದು 3 ಏನ್ ಬಂತು ಈಕ್ವೇಶನ್ 3, ಆಂಗಲ್ ಎ ಎಂ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಎಂ ಡಿ, ಇದು ಬಂದು ಈಕ್ವೇಶನ್ 3. ಓಕೆ ಇವು ಮೂರು ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಇನ್ನು ಉಳುಕಿದೆಲ್ಲ ಎರೇಸ್ ಮಾಡ್ತೀನಿ. ಈಗ ನೀವೇ ನೋಡ್ರಿ, ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇದಾವ ಅಂದ್ರೆ, ಓಕೆ ಜೆಡ್ ಶೇಪ್ ಹಿಂಗಾದ್ರು ಇಲ್ಲ ಉಲ್ಟಾ ಜೆಡ್ ಆದ್ರು, ಓಕೆ ಇಲ್ಲ ಅಂದ್ರೆ ಎನ್ ಶೇಪ್ ಆದ್ರು, ಅವು ಆಂಗಲ್ ಈಕ್ವಲ್ ಇದಾವ ಅಂತಂದ್ರೆ, ಓಕೆ ಅವಾಗ ನಾವು ಪ್ಯಾರಲಲ್ ಅಂತ ಕರಿಬಹುದು ಅವೆರಡು ಲೈನ್ ನ. ಸೊ ಈ ಜೆಡ್ ಶೇಪ್ ನ ಏನಂತ ಕರೀತಾರೆ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರೀತಾರೆ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರೀತಾರೆ. ಈಗ ನೋಡಿದ್ರೆ ಜೆಡ್ ಶೇಪ್ ಇರ್ಬೋದು, ಇಲ್ಲ ಉಲ್ಟಾ ಜೆಡ್ ಇಲ್ದ್ರೆ ಎನ್ ಶೇಪ್ ಅಲ್ಲಿ ಇರ್ಬೋದು. ಈಗ ನೀವು ನೋಡಿದ್ರೆ, ಓಕೆ ಈಗ ನಮ್ಗೆ ಏನ್ ಬಂದಿದೆ ಅದನ್ನ ಬರ್ಕೊಂತೀನಿ. ಈಗ ನೀವೇ ನೋಡ್ರಿ, ಓಕೆ ಈಕ್ವೇಶನ್ 2 ಏನ್ ಬಂದಿದೆ, ಎ ಸಿ ಎಂ. ಓಕೆ ಎ ಸಿ ಎಂ ಇಸ್ ಈಕ್ವಲ್ ಟು ಬಿ ಡಿ ಎಂ. ಈಗ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಇದು ಎನ್ ಶೇಪ್ ಅಂದ್ರೆ ಈಗ ಒಂದ್ ಕಡೆಯಿಂದ ನೋಡಿದ್ರೆ ಜೆಡ್ ಶೇಪ್ ಇದೆ ತಾನೆ. ಈಗ ನೀವು ನೋಡ್ರಿ ಇನ್ನ ಎನ್ ಶೇಪ್ ಅನ್ಕೊಡ್ರಿ. ಎನ್ ಶೇಪ್ ನಾಗ ಇದ್ರು ಕೂಡ ಅದನ್ನ ಏನಂತ ಕರಿತೀವಿ, ಅದನ್ನ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ನೀವೇ ನೋಡಿದ್ರೆ ಜೆಡ್ ಶೇಪ್ ಇರೋ ಆಂಗಲ್ಸ್ ಈಕ್ವಲ್ ಇದಾವ ಅಂದ್ರೆ ನಾವಾಗ ಏನ್ ಹೇಳ್ಬೋದು, ಇವೆರಡು ಲೈನು ಪ್ಯಾರಲಲ್ ಇದಾವ ಅಂತ ಹೇಳ್ಬೋದು. ಈಗ ನಾನೇನ್ ಬರ್ತೀನಿ ಸ್ಟೇಟ್ಮೆಂಟ್, ಸಿನ್ಸ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್, ನಾನೇನ್ ಬರಿಬಹುದು ಅಂದ್ರೆ ಡಿ ಬಿ ಪ್ಯಾರಲಲ್ ಟು ಎ ಸಿ ಅಂತ ಬರಿಬಹುದು. ಓಕೆ ಈಗ ನಾವೇನ್ ಬರಿಬಹುದು, ಡಿ ಬಿ ಪ್ಯಾರಲಲ್ ಟು ಎ ಸಿ ಅಂತ ಬರಿಬಹುದು. ಇದನ್ನ ಈಕ್ವೇಶನ್ 4 ಅಂತ ಕರಿತೀವಿ. ಈಗ ಫಸ್ಟ್ ಪ್ರೂವ್ ಆಯ್ತು, ಈಗ ಸೆಕೆಂಡ್ ಪ್ರೂವ್ ಮಾಡ್ಬೇಕು. ಈಗ ಸೆಕೆಂಡ್ ಏನ್ ಪ್ರೂವ್ ಮಾಡ್ಬೇಕು, ಟು ಪ್ರೂವ್ ಬಂದ್ಬಿಟ್ಟು ಆಂಗಲ್ ಡಿ ಬಿ ಸಿ ಇಸ್ ಎ ರೈಟ್ ಆಂಗಲ್ ಅಂದ್ರೆ ಏನು, ಆಂಗಲ್ ಡಿ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ ಈಗ ಅದನ್ನ ಯಾವ ತರ ಪ್ರೂವ್ ಮಾಡ್ಬೇಕು ಮಾಡಿ. ಓಕೆನಾ. ಈಗ ನಿಮಗೆ ಇದಕ್ಕೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಎರಡು ಪ್ಯಾರಲಲ್ ಲೈನ್ ಇತ್ತು ಅನ್ಕೋಣ.
ಎರಡು ಪ್ಯಾರಲಲ್ ಲೈನ್ ಇದ್ದಾಗ ಒಂದ್ ಲೈನ್ ಹಿಂಗ್ ಕಟ್ ಆದ್ರೆ ಅದನ್ನ ಏನಂತ ಕರಿತೀವಿ ನಾವು ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಏನದು ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಟ್ರಾನ್ಸ್ವರ್ಸಲ್ ಹಾಕಿದಾಗ ಎರಡು ಆಂಗಲ್ ಇಂಟೀರಿಯರ್ ಆಂಗಲ್ ಈಗ ನೋಡ್ರಿ ಇದು ಸಿ ಮತ್ತೆ ಡಿ ಬಂದ್ಬಿಟ್ಟು ಎಕ್ಸ್ಟೀರಿಯರ್ ಆಂಗಲ್ ಆಗ್ತವೆ, ಎ ಮತ್ತೆ ಬಿ ಬಂದ್ಬಿಟ್ಟು ಇಂಟೀರಿಯರ್ ಆಂಗಲ್. ಓಕೆ, ಈ ಟ್ರಾನ್ಸ್ವರ್ಸಲ್ ಆದಾಗ ಈ ಇಂಟೀರಿಯರ್ ಆಂಗಲ್ ಇದಾವಲ್ಲ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ 180 ಇರುತ್ತೆ. ಸೊ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಅಂತ ಸೇಮ್ ಸೈಡ್ ಆಫ್ ಎ ಟ್ರಾನ್ಸ್ವರ್ಸಲ್ ಬಂದ್ಬಿಟ್ಟು ಎಷ್ಟಿರುತ್ತೆ 180 ಇರುತ್ತೆ. ಓಕೆ, ಅದೇ ರೀತಿ ಈ ಕಡೆ ಕೂಡ ಇಂಟೀರಿಯರ್ ತಗೊಂಡ್ರೆ ಇದನ್ನ ಇ ಎಫ್ ಅಂತ ಹೇಳಿದ್ರೆ ಇವ್ರಿಬ್ಬರ ಸೇರಿದ್ರು ಕೂಡ ಎಷ್ಟಿರುತ್ತೆ 180 ಇರುತ್ತೆ. ಈ ಬೇಸಿಕ್ ಗೊತ್ತಿರ್ಬೇಕು. ಯಾವಾಗ್ಲೇ ಎರಡು ಪ್ಯಾರಲಲ್ ಲೈನಿಗೆ ನಾನು ಒಂದು ಟ್ರಾನ್ಸ್ವರ್ಸಲ್ ಹಾಕಿದಾಗ ಓಕೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಒಂದು ಸೇಮ್ ಸೈಡ್ ಬಂದು 180 ಇರುತ್ತೆ. ಈಗ ಕಾನ್ಸೆಪ್ಟ್ ನೋಡಿದ್ರೆ ಈಗ ನೀವು ನೋಡಿದ್ರೆ ಈಗ ನನಗೇನ್ ಗೊತ್ತು ಇವಾಗ ಈಗ ಪಿಂಕ್ ಕಲರ್ ಏನ್ ಮಾಡ್ತೀನಿ, ಡಿ ಬಿ ಮತ್ತೆ ಎ ಸಿ ಬಂದ್ಬಿಟ್ಟು ಪ್ಯಾರಲಲ್ ಅಂತ ಗೊತ್ತು. ಓಕೆ, ಇದನ್ನ ನಾನು ಎಕ್ಸ್ಟೆಂಡ್ ಮಾಡಿದೆ ಅನ್ಕೊಳ್ಳೋಣ. ಓಕೆ, ಇದು ಎಕ್ಸ್ಟೆಂಡ್ ಮಾಡಿದೆ, ಇಲ್ಲಿ ಕೆಳಗಡೆ ಕೂಡ ಎಕ್ಸ್ಟೆಂಡ್ ಮಾಡಿದೆ ಅನ್ಕೊಳ್ಳೋಣ. ಓಕೆ, ಸೊ ನಿಮ್ಗೆ ಅರ್ಥ ಆಗಲ್ಲ ಅಂತೇಳಿ ನೀಟಾಗಿ ತೋರಿಸ್ತೀನಿ. ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಓಕೆ, ಈಗ ಇದು ಪ್ಯಾರಲಲ್ ಲೈನ್ ಹೌದಾ? ಇವು ಪ್ಯಾರಲಲ್ ಲೈನ್ ಅಂತಂದ್ರೆ ಇವಾಗ ಈಗ ನಾನು ಗ್ರೀನ್ ಕಲರ್ ಇಂದ ಡ್ರಾ ಮಾಡ್ತೀನಿ ನೋಡ್ರಿ, ಇದೇನಾಗುತ್ತೆ, ಇದು ಎರಡು ಪ್ಯಾರಲಲ್ ಲೈನ್ ಕಟ್ ಮಾಡ್ತಿದೆ ಅಂತಂದ್ರೆ ಇದು ಟ್ರಾನ್ಸ್ವರ್ಸಲ್ ಆಗುತ್ತೆ. ಟ್ರಾನ್ಸ್ವರ್ಸಲ್ ಅಂದ್ರೆ ಏನು, ಈ ಆಂಗಲ್ ಈ ಆಂಗಲ್ ಇದು ಟ್ರಾನ್ಸ್ವರ್ಸಲ್ ಹೌದಾ? ಟ್ರಾನ್ಸ್ವರ್ಸಲ್ ಅಲ್ಲಿ ಇಂಟೀರಿಯರ್ ಅಲ್ಲಿ ಎರಡು ಆಂಗಲ್ ಆಡ್ ಮಾಡಿದ್ರೆ, ಎರಡು ಇಂಟೀರಿಯರ್ ಆಂಗಲ್ ಆಡ್ ಮಾಡಿದ್ರೆ ಇದು ಸೇಮ್ ಸೈಡ್ ಇರೋ ಕಡೆ ಆಡ್ ಮಾಡಿದ್ರೆ ಎಷ್ಟಿರುತ್ತೆ 180 ಇರುತ್ತೆ. ಸೊ ಇದು ಬಂದೇನು, ಈಗ ನಾನು ಇದನ್ನ 1 ಅಂತ ಬರೀತೀನಿ, ಇದು 2 ಆಂಗಲ್ 2 ಅಂತ ಬರ್ತೀನಿ. ಆಂಗಲ್ 1 ಏನು ಡಿ ಬಿ ಸಿ ಅಂತ ಬರೀತೀನಿ, ಡಿ ಬಿ ಸಿ ಪ್ಲಸ್ ಇಲ್ಲಿ ಇದು ಬಂದ್ಬಿಟ್ಟು 2 ಬಂದ್ಬಿಟ್ಟು ಏನು ಆಂಗಲ್ ಎ ಸಿ ಬಿ. ಇವರಿಬ್ಬರು ಸೇರಿದ್ರೇನು 180 ಡಿಗ್ರಿ ಆಗುತ್ತೆ ಹೌದಾ? ಸೊ ಅದು ಗೊತ್ತು, ಅದಕ್ಕೆ ರೀಸನ್ ಏನಂತ ಬರಿಬೇಕು. ಈಗ ನಾನು ಈಗ ಬರಿತೀನಿ ಅದನ್ನ. ಓಕೆ, ಇಲ್ಲಿ ರೀಸನ್ ಬರಿತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಇಲ್ಲಿ ಬ್ರಾಕೆಟ್ ನಾಗ ರೀಸನ್ ಏನ್ ಬರಿಬೇಕಂತ ಇಲ್ಲಿ ಸ್ಟೇಟ್ಮೆಂಟ್ ಬರ್ತಿರ್ತೀನಿ ಆಯ್ತಾ. ಏನ್ ಬರಿಬೇಕಂದ್ರೆ ಬ್ರಾಕೆಟ್ ಅಲ್ಲಿ ರೀಸನ್ ಸಮ್ ಆಫ್ interior angles on the same side of transversal ಬಂದ್ಬಿಟ್ಟು is 180 ಡಿಗ್ರಿ ಅಂತ ಬರಬೇಕು ಅಲ್ಲಿ ಬ್ರಾಕೆಟ್ ನಾಗ ರೀಸನ್. ಈಗ ನೀವು ನೋಡಿದ್ರೆ ಆಂಗಲ್ ಡಿ ಬಿ ಸಿ ಪ್ಲಸ್ ಎ ಸಿ ಬಿ ಅಂದ್ರೆ ನಥಿಂಗ್ ಬಟ್ ಏನು, ಈಗ ನೋಡ್ರಿ ಎ ಸಿ ಬಿ ಅಂತಂದ್ರೆ ನಥಿಂಗ್ ಬಟ್ ಆಂಗಲ್ ಸಿ ಅಂತ ಅರ್ಥ. ಎ ಸಿ ಬಿ ಅಂದ್ರೂ ಒಂದೇ, ಸೆಂಟ್ರಲ್ ಏನಿದೆ ಸಿ ಇದೆ, ಸಿ ಅಂದ್ರೂ ಒಂದೇ. ಸೊ ಅದೇನ್ ಬರುತ್ತೆ, ಎ ಸಿ ಬಿ ಅಂದ್ರೆ ನಥಿಂಗ್ ಬಟ್ ಇಲ್ಲಿ ಬರುತ್ತೆ. ನಮಗೆ ಏನ್ ಕೊಟ್ಟಿದ್ರು ರೈಟ್ ಆಂಗಲ್ ಸಿ, ಸಿ ಹತ್ರ ಎಷ್ಟಿದೆ ಆಂಗಲ್ 90 ಡಿಗ್ರಿ. ಸೊ ಎ ಸಿ ಬಿ ನಾ ಏನಂತ ಬರಿಬಹುದು 90 ಡಿಗ್ರಿ ಅಂತ ಬರಿಬಹುದು. ಸೊ ನಾನು ಅದಕ್ಕೆ ಎ ಸಿ ಬಿ ದಲ್ಲಿ ಏನ್ ಬರ್ತೀನಿ 90 ಡಿಗ್ರಿ ಬರ್ತೀನಿ ಇಸ್ ಈಕ್ವಲ್ ಟು 180. ನೆಕ್ಸ್ಟ್ ಟಿ ಬಿ ಸಿ ಇಸ್ ಈಕ್ವಲ್ ಟು 180, ಈ ಪ್ಲಸ್ 90 ಆ ಕಡೆ ಹೋದ್ರೆ -90. ಆಂಗಲ್ ಡಿ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟಾಯ್ತು 90 ಡಿಗ್ರಿ ಆಯ್ತು. ಸೊ ಡಿ ಬಿ ಸಿ 90 ಡಿಗ್ರಿ ಅಂದ್ರೆ ಇದು ನಥಿಂಗ್ ಬಿಟ್ ಏನಾಯ್ತು, ಇದು ರೈಟ್ ಆಂಗಲ್ ಆಯ್ತು. ಸೊ ಸೆಕೆಂಡ್ ಒಂದು ಕೂಡ ನಾವು ಪ್ರೂವ್ ಮಾಡ್ಬಿಟ್ರಿ, ಪ್ರೂವ್ ಮಾಡಿದ್ವಿ, ಸೆಕೆಂಡ್ ನ ಕೂಡ ಪ್ರೂವ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಥರ್ಡ್ ಹೋಗೋಣ. ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈ ಡಯಾಗ್ರಾಮ್ ನಲ್ಲಿ ಕೂಡ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸ್ವಲ್ಪ ಕೆಳಗೆ ತಗೊಂಡ್ಬರೋಣ. ಈಗ ನೆಕ್ಸ್ಟ್ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ, ಥರ್ಡ್ ಪ್ರೂವ್ ಏನು, ಥರ್ಡ್ ಬಂದ್ಬಿಟ್ಟು ಟ್ರಯಾಂಗಲ್ ಡಿ ಬಿ ಸಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಎ ಸಿ ಬಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ನೀವೇ ನೋಡ್ರಿ ಡಿ ಬಿ ಸಿ ಅಂದ್ರೆ ಯಾವ ಟ್ರಯಾಂಗಲ್ ಬರುತ್ತೆ, ಡಿ ಬಿ ಸಿ ಅಂದ್ರೆ ಈ ಟ್ರಯಾಂಗಲ್ ಬರುತ್ತೆ, ಡಿ ಬಿ ಸಿ. ಓಕೆ, ಈ ಟ್ರಯಾಂಗಲ್ ಒಂದು. ಓಕೆ, ಸೊ
ಅದನ್ನ ಬರೀತೀನಿ ಪ್ರೂಫ್ ಅಲ್ಲಿ. ಪ್ರೂಫ್ ಬಂದ್ಬಿಟ್ಟು ಇನ್ ಟ್ರಯಾಂಗಲ್ DBC. ಓಕೆ, ಸೊ ಇಲ್ಲಿ ಸಪರೇಟ್ ಆಗಿ ಬರ್ತೀನಿ ಸೋ ದಟ್ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. DBC. ಓಕೆ, ಇದು ಬಂದು 90 ಡಿಗ್ರಿ ಟ್ರಯಾಂಗಲ್ ಇರೋದ್ರಿಂದ ಈ ತರ ಬರ್ತೀನಿ. ಇನ್ನೊಂದು ಟ್ರಯಾಂಗಲ್ ಏನ್ ತಗೋಬೇಕು? ACB ಆ ತರ ಇದೆ, ಇದು ಕೂಡ ಆ ತರನೇ ಇದೆ 90 ಡಿಗ್ರಿ. ಸೊ ಅದನ್ನ ಕೂಡ ನಾನು ರೊಟೇಟ್ ಮಾಡ್ಬಿಟ್ಟು ಈ ತರ ಬರುತ್ತೆ. ಓಕೆ, ಸೊ ಈಗ ನೀವು ನೋಡ್ರಿ ಇಲ್ಲಿ ಫಸ್ಟ್ ಡಿ ಇದೆ, ಡಿ ಇದ್ದಲ್ಲಿ ಏನ್ ಬರಿಬೇಕು? ಎ ಬರಿಬೇಕು. ಸೊ ಅದಕ್ಕೆ ಡಿ ಇದ್ದಲ್ಲಿ ಏನ್ ಬರ್ತೀನಿ? ಎ ಬರಿತೀನಿ. ನೆಕ್ಸ್ಟ್ ಬಿ ಇದ್ದಲ್ಲಿ ಸಿ ಇದೆ, ಬಿ ಇದ್ದಲ್ಲಿ ಸಿ ಬರಿಬೇಕು. ಆಮೇಲೆ ಸಿ ಇದ್ದಲ್ಲಿ ಏನಿದೆ? ಬಿ ಇದೆ, ಇಲ್ಲಿ ಬಿ ಬರ್ತೀನಿ. ಈಗ ನಮಗೆ ಏನ್ ಗೊತ್ತು? DBC 90 ಡಿಗ್ರಿ, ACB ಕೂಡ 90 ಡಿಗ್ರಿ ಅಂತ ಗೊತ್ತು, ಹೌದಾ? ಸೊ ಈಗ ನೀವೇ ನೋಡಿದ್ರೆ ಇದು 90 ಡಿಗ್ರಿ ಅಂತ ಗೊತ್ತು, ಇದು 90 ಡಿಗ್ರಿ ಅಂತ ಗೊತ್ತು. ಈಗ ನೆಕ್ಸ್ಟ್ ಈಕ್ವೇಶನ್ 1 ಇಂದ ಏನ್ ಗೊತ್ತು? DB ಎಷ್ಟಿರುತ್ತೋ ಓಕೆ AC ಕೂಡ ಅಷ್ಟೇ ಇರುತ್ತೆ. ಓಕೆ, ನಥಿಂಗ್ ಬಟ್ ಈಗ ಆಲ್ರೆಡಿ ಈಕ್ವೇಶನ್ 1 ನೋಡ್ರಿ, AC ಇಸ್ ಈಕ್ವಲ್ ಟು BD ಅಂದ್ರೆ AC ಎಷ್ಟಿರ್ತದೋ BD ಕೂಡ ಅಷ್ಟೇ ಇರುತ್ತಂತ ಪ್ರೂವ್ ಮಾಡಿದ್ದೇವೆ. ಓಕೆ, ಆಮೇಲೆ ನೆಕ್ಸ್ಟ್ ನೀವು ನೋಡಿದ್ರೆ ಈಗ ಉಳಿದಿದ್ ನೋಡ್ರೆ BC ನೋಡ್ರಿ, ಇವೆರಡು ಟ್ರಯಾಂಗಲ್ ಅಲ್ಲಿ ಏನ್ ಕಾಮನ್ ಸೈಡ್? ಎರಡು BC ಮೇಲೆ ನಿಂತಿದೆ. ಸೊ BC ಏನಾಗುತ್ತೆ? ಕಾಮನ್ ಸೈಡ್ ಆಗುತ್ತೆ. ಓಕೆ, ಸೊ ನಾನು ಇವಾಗ ಏನ್ ಬರ್ತೀನಿ? ಟ್ರಯಾಂಗಲ್ DBC ಅಂಡ್ ಟ್ರಯಾಂಗಲ್ ACB ಅಲ್ಲಿ ಏನ್ ಬರ್ಬೋದು? ಫಸ್ಟ್ 1 ಬಂದ್ಬಿಟ್ಟು ಆಂಗಲ್ DBC ಇಸ್ ಈಕ್ವಲ್ ಟು ಆಂಗಲ್ ACB ಇಸ್ ಈಕ್ವಲ್ ಟು 90 ಡಿಗ್ರಿ. ಆಮೇಲೆ ಏನ್ ಬರಿಬಹುದು? AC ಇಸ್ ಈಕ್ವಲ್ ಟು BD. ಇದು ಎಲ್ಲಿಂದ ಬಂತು? ಫ್ರಮ್ ಈಕ್ವೇಶನ್ 1 ಇಂದ ಬಂತು. ಓಕೆ, ಇನ್ನೊಂದೇನು? BC ಇಸ್ ಈಕ್ವಲ್ ಟು BC. ಇದೇನಿದು? ಕಾಮನ್ ಸೈಡ್. ಓಕೆ, ಈಗ ಸೊ ಏನ್ ಬರಿಬಹುದು? ಟ್ರಯಾಂಗಲ್ DBC ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ACB ಅಂತ ಬರಿಬಹುದು. ಯಾವ ತರ? ನೀವೇ ನೋಡಿದ್ರೆ ಸೈಡ್ ಆಂಗಲ್ ಸೈಡ್. ಓಕೆ, ಸೈಡ್ ಇದು ಬಂದು ಆಂಗಲ್, ಇದು ಸೈಡ್, ಸೈಡ್ ಆಂಗಲ್ ಸೈಡ್. ಸೊ ಯಾವ ರೂಲ್ ಇಂದ? SAS ಕಾಂಗ್ರೆನ್ಸಿ ರೂಲ್ ಇಂದ ಬರಿಬಹುದು. ಓಕೆ, ಸೊ ಈ ಥರ್ಡ್ ಒಂದು ಕೂಡ ಪ್ರೂವ್ ಆಯ್ತು. ಆಮೇಲೆ ಇದಕ್ಕೆ CPCT ಏನ್ ಬರಿಬಹುದು? ಕಾಂಗ್ರೆಂಟ್ ಅಂದ್ರೆ ಅದರ ಅರ್ಥ ಏನು? ಕರೆಸ್ಪಾಂಡಿಂಗ್ ಸೈಡ್ಸ್ ಎಲ್ಲವೂ ಈಕ್ವಲ್. ಓಕೆ, 2 ಸೈಡ್ ಆಲ್ರೆಡಿ ಬರ್ತೀವಿ. ಇನ್ನು 3ನೇ ಸೈಡ್ ಉಳಿದಿದ್ದೇನು? DC ಇಸ್ ಈಕ್ವಲ್ ಟು AB. ಇಲ್ಲ ಉಲ್ಟಾ ಬರಿಬಹುದು, AB ಇಸ್ ಈಕ್ವಲ್ ಟು DC ಅಂತ ಬರಿಬಹುದು. ಇದು ಬಂದು CPCT. ಓಕೆ, ಇದನ್ನ ನಾನು ಈಕ್ವೇಶನ್ ಲೈಕ್ 4 ಅಂತ ಕರಿತೀನಿ. ಓಕೆ, ಸೊ ಈಕ್ವೇಶನ್ 4 ಏನ್ ಬಂತು ನಮಗೆ ಇಲ್ಲಿ ಅದನ್ನ ಬರ್ದಿರ್ತೀನಿ ಸೊ ದಟ್ ಹೆಲ್ಪ್ ಆಗುತ್ತೆ. AB ಇಸ್ ಈಕ್ವಲ್ ಟು DC, ಇದು ಬಂದು ಈಕ್ವೇಶನ್ 4. ಓಕೆ, ಈಗ ನೆಕ್ಸ್ಟ್ ಏನ್ ಪ್ರೂವ್ ಮಾಡ್ಬೇಕು ನೋಡೋಣ. ಓಕೆ, ಈಗ ಇದು ಪ್ರೂವ್ ಆಯ್ತು. ಲಾಸ್ಟ್ ಏನ್ ಪ್ರೂವ್ ಮಾಡ್ಬೇಕು ಅದು ನೋಡೋಣ. ಲಾಸ್ಟ್ 4th ಏನ್ ಪ್ರೂವ್ ಮಾಡ್ಬೇಕು? CM ಇಸ್ ಈಕ್ವಲ್ ಟು ಹಾಫ್ AB ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಇದನ್ನ ಪ್ರೂವ್ ಮಾಡ್ಬೇಕು. ಈಗ ನಮಗೆ ಈಕ್ವೇಶನ್ 4 ಇಂದ ಏನ್ ಗೊತ್ತಾಯ್ತು? ಫ್ರಮ್ ಈಕ್ವೇಶನ್ 4 ಇಂದ ನಮ್ಗೆ ಏನ್ ಗೊತ್ತಾಯ್ತು? AB ಇಸ್ ಈಕ್ವಲ್ ಟು DC ಅಂತ ಗೊತ್ತಾಯ್ತು. ಇದನ್ನ ಉಲ್ಟಾ ಬರೆದ್ರೆ DC ಇಸ್ ಈಕ್ವಲ್ ಟು AB. ಈಗ DC ನ ಏನಂತ ಬರಿಬಹುದು ನೋಡ್ರಿ, ಈಗ ಟೋಟಲ್ DC ನ ನಾನು ಏನಂತ ಬರಿಬಹುದು? DM ಪ್ಲಸ್ CM ಅಂತ ಬರಿಬಹುದಾ? DM ಪ್ಲಸ್ CM ಅಂತ ಬರಿಬಹುದು. DM ಪ್ಲಸ್ CM ಇಸ್ ಈಕ್ವಲ್ ಟು AB ಅಂತ ಬರಿಬಹುದು. ಈಗ ನೀವೇ ನೋಡಿದ್ರೆ ಗಿವನ್ ಅಲ್ಲಿ ಏನ್ ಕೊಡಿದ? DM ಇಸ್ ಈಕ್ವಲ್ ಟು CM. DM ಇಸ್ ಈಕ್ವಲ್ ಟು CM. ಸೊ DM ಇದ್ದಲ್ಲಿ ಏನ್ ಬರಿಬಹುದು? CM ಬರಿಬಹುದು. CM ಪ್ಲಸ್ CM ಇಸ್ ಈಕ್ವಲ್ ಟು AB. ಇದೇನಿದು? ಗಿವನ್ ಇಂದ ಬರೆದ್ವಿ ಹಂಗೆ. ಸೊ CM ಪ್ಲಸ್ CM ಏನು? 2CM ಆಗುತ್ತೆ ಇಸ್ ಈಕ್ವಲ್ ಟು AB. ಓಕೆ, ಆಮೇಲೆ CM ಇಸ್ ಈಕ್ವಲ್ ಟು AB. ಓಕೆ, ಈ ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. ಸೊ ಏನ್ ಬರೀಬಹುದು? CB ಇಸ್ ಈಕ್ವಲ್ ಟು 1/2 AB ಅಂತ ಬರೀಬಹುದು. ಡಿವೈಡ್ ಬೈ 2 ಅಂದ್ರೆ ಒಂದೇ, 1/2 ಅಂದ್ರೆ ಒಂದೇ. 1/2 AB ಆಯ್ತು. ಸೊ ಅವಾಗ ನಾವು 4th ಕೂಡ ಪ್ರೂವ್ ಮಾಡಿದ್ವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ಸ್ ಕ್ಲಾಸ್ 9 ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.